ಯಾರ್ಯಾರೋ ಬಂದು ಒಂದೊಂದು ಹೇಳಿದ್ದು ನೀವು ಹಾಕಿದರೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಎಲ್ಲ ಟಿ ವಿಯ ರಿಪೋರ್ಟ್ರಲ್ಲಿ ಇರ್ತಾರೆ. ಅವ್ರು ಬೆಳಗ್ಗೆಯಿಂದ ಸಂಜೆವರೆಗೂ ಇದ್ದಾರೆ. ಅವ್ರ ಮೂಲ ಪ್ಲೇಸಿಗೆ ಹೋಗಬೇಕು ಅಂದರೂ ಮೊದಲು ಬಿಡಲಿಲ್ಲಾಗಿದ್ರು ನಾವು ಮತ್ತು ಸತೀಶ್ ಶೈಲ್ MLA ಅವರು ಕರ್ಕೊಂಡು ಹೋಗಿ ತೋರಿಸಿದ್ದೇವೆ. ನಮಗಿಂತ ಹೆಚ್ಚು ಚೆನ್ನಾಗಿ ನಿಮಗೆ ಗೊತ್ತು. ನಾವೇ ಇಲ್ಲ ಅಲ್ಲಿ ಅಂದೇಳು ನಿಮ್ಮ ಟಿ ವಿಲಿ ನೋಡಿದೆ. ಭಾಳ ಸಂತೋಷ, ಅದಕ್ಕೇನು ನಾನು ಅಬ್ಜೆಕ್ಷನ್ ಇಲ್ಲ. 16ನೇ ತಾರೀಕಿಗೆ ಆಗಿದೆ. 16ನೇ ತಾರೀಕಿಗೆ ಅಲ್ಲಿ ಇದ್ದೀನಿ ನಾನು. ಶಾಸಕರು 16ನೇ ತಾರೀಕಿಗೆ ಬಂದಿದ್ದಾರೆ. ಅಸೆಂಬ್ಲಿ ಬಿಟ್ಟು ನಾನು ಮತ್ತು ಸತೀಶ್ ಶೈಲ್ ಶಾಸಕರು, ಅವರು ಕ್ಷೇತ್ರ ಆಗ್ತದೆ, ನನ್ನ ಜಿಲ್ಲೆ, ನಾವು ಅಲ್ಲಿ ಇದ್ದೇವೆ. ಇದ್ದು ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾಡಿದ್ದೇವೆ. ಏನು ಮಳೆ ಜಾಸ್ತಿಯಾಗಿ ಬಿದ್ದರೆ ಪ್ರಶ್ನೆ, ಅದು ಅಕಸ್ಮಾತ್ ಆಗ್ತದೆ ಅಂದೇಳಿ ಮಾಡ್ಬೋದು. ಇದು ಹಾಗಲ್ಲ. IRB ಅವ್ರಿಗೆ ಗೊತ್ತಿದೆ. 11 ವರ್ಷದಿಂದ ಒಂದು IRB ರೋಡ್ ಪೂರ್ತಿ ಮಾಡ್ಲಿಕ್ಕೆ ಆಗಲಿಲ್ಲ, ಸಾಧ್ಯ ಆಗಲಿಲ್ಲ, ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಅವರ ಅವೈಜ್ಞಾನಿಕ ಕಾಮಗಾರಿಯಿಂದ ಇದು ಆಗ್ಲಿಕ್ಕೆ ಸಾಧ್ಯ ಆಯಿತು. ಸೆಂಟ್ರಲ್ ಟೀಮ್ ಬಂದು ಹೇಳೋಗಿದೆ ಇಲ್ಲಿ ಬೀಳ್ತದೆ, ಇಲ್ಲೇ ಬೀಳ್ತದೆ ಅನ್ನೋದು ಹೇಳಿದ್ರು ಅವ್ರು ಏನು ಕ್ಯಾರ್ ತಗೊಳ್ಳಿಲ್ಲ. 11 ವರ್ಷದಿಂದ ಪೂರ್ತಿ ಆಗಲಿಲ್ಲ, 5 ವರ್ಷದಿಂದ ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ. ಅದು ಬಿಟ್ಟರೆ ಬೇರೆ ಯಾರು ಏನು ಮಾತಾಡೋದು. ಸತ್ತೋಗಿದ್ದಾರೆ ಪಾಪ, ಯಾರ್ಯಾರು ಬೇರೆ ಬೇರೆ ರಾಜ್ಯದವರು, ಅವ್ರ ಬಗ್ಗೆ ಮಾತಾಡೋರು ಯಾರೂ ಇಲ್ಲ. ನಾವು ನ್ಯಾಯವಾಗಿ ಅವರಿಗೆ 16ಕ್ಕೆ ಅಲ್ಲಿದ್ದೀನಿ, 17ಕ್ಕೆ ಇಡೀ ದಿವಸ ಅಲ್ಲಿದ್ದೀನಿ. ಏನೇನು ಮಾಡಬೇಕು, ನೇಮಿಯವ್ರ ಹತ್ರ ಹೋಗಿ ಮೀಟಿಂಗ್ ಮಾಡಿ ಅಲ್ಲಿ ಪ್ರಾಬ್ಲಮ್ ಇತ್ತು ಅದು ಮುಗಿಸಿ, ಅವರಿಂದ ಮತ್ತೆ ಹೆಲ್ಪ್ ತಗೊಂಡು ಜಿಲ್ಲಾಡಳಿತ, SP, CO ಎಲ್ಲ ಟೀಮ್ ಮಾಡಿ ಏನು ಮಾಡಿದರೆ ಸರಿ ಆಗ್ತದೆ. IRB ಅವ್ರ ಹತ್ರ ಒಂದು ಇಟಾಚಿ ಶಾ ಇಲ್ಲ ಅವ್ರ ಯೋಗ್ಯತೆಗೆ. ಅದನ್ನು ನಾವು ಬೇರೆ ಬೇರೆ ಕುಂದಾಪುರದಿಂದ ತರಿಸಿದ್ದೇವೆ, ಕಾರವಾರದಿಂದ ತರಿಸಿದ್ದೇವೆ, ಬೇರೆ ಬೇರೆ ಕಡೆಯಿಂದ ತರಿಸಿ ಮಾಡಿದ್ವಿ. ಅದು ಆಗಬಾರ್ದಾಯಿತು. ಮತ್ತೆ ಯೋಚನೆ ಮಾಡಿದಿಷ್ಟು ಅಷ್ಟು ದೊಡ್ಡ ಗುಡ್ಡ ಬಿತ್ತು. ಮತ್ತೆ ಒಂದೇ ಥರ ಮಳೆ ಬೀಳ್ತಾ ಇದೆ, ಒಂದೇ ಸಮನೆ ಬೀಳ್ತಾ ಇದೆ. ಈಗೂ ಲಾರಿಗ ಏನು ಹೊಳೆಯಲಿದೆ ಅನ್ನೋದು ಗೊತ್ತಾಗಿದೆ. ಅದನ್ನು ನೋಡ್ಲಿಕ್ಕೆ ಹೋಗ್ಲಿಕ್ಕೂ ಆಗೋದಿಲ್ಲ, ಅಷ್ಟು ಫಾಸ್ಟ್ ಇದೆ. ಮತ್ತೆ ಹೋದವರಿಗೂ ಏನಾದರೂ ಪ್ರಾಬ್ಲಮ್ ಆಗುವಂಥ ಇದಿದೆ. ಹಾಗಾಗಿ ನೀವು ಇರ್ಬೋದು, ಕೋಸ್ಟ್ ಗಾರ್ಡ್ ಇರ್ಬೋದು, ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ವಿನಂತಿ ಮಾಡ್ಕೊತೀನಿ, ರಾಜಕಾರಣ ಮಾಡಬೇಡಿ. ಅವ್ರ ಕುಟುಂಬಕ್ಕೆ ಏನು ಸಹಾಯ ಮಾಡ್ಲಿಕ್ಕಾಗ್ತದೆ, ಅವರಿಗೇನು ಸಹಾಯ ಮಾಡ್ಲಿಕ್ಕಾಗ್ತದೆ. ಅಲ್ಲಿ 6 ಜನ ಸತ್ತೋಗಿದ್ದಾರೆ. ಟೋಟಲಿ ಎಷ್ಟು ಅಂದರೆ ಇವತ್ತಿಗೂ ಕರೆಕ್ಟಾಗಿ ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ಬಾಯಿಗೆ ಬಂದಂಗೆ ಒಬ್ಬೊಬ್ಬರು ಒಂದೊಂದು ಮಾತಾಡ್ತಾ ಇರೋದು ಸರಿಯಲ್ಲ. ಅವ್ರ ಮಕ್ಕಳಿಗೆ, ಸತ್ತೋದವ್ರ ಮಕ್ಕಳಿಗೆ ಅಲ್ಲಿ ಏನು ಆಸ್ತಿ ಕಳ್ಕೊಂಡಿದ್ದಾರೆ, ಗಾಡಿ ಕಳ್ಕೊಂಡಿದ್ದಾರೆ, ಲಾರಿ ಕಳ್ಕೊಂಡಿದ್ದಾರೆ. ಪಾಪ ಏನೆಲ್ಲ ಕಳ್ಕೊಂಡು ಅವ್ರು ಕಷ್ಟದಲ್ಲಿದ್ದಾರೆ. ಆಚೆಗೆ ಇಲ್ಲಿ ಗುಡ್ಡ ಬಿದ್ದಿದೆ, ಆಚೆಗೆ ಒಂದು ಊರೇ ಇಲ್ಲ. ಆ ಥರ ಅಲ್ಲೂ ಒಂದು ಅಮ್ಮ ತೀರ್ಕೊಂಡ್ರು, ಅವ್ರ ಬಾಡಿನೂ ಸಿಕ್ಕಿದೆ, ಮನೆ ಹೋಗಿದೆ. 16ನೇ ತಾರೀಕಿಗೆ ಆಗಿದೆ, 16ನೇ ತಾರೀಕಿಗೆ ಅಲ್ಲಿದ್ದೀನಿ. 17ನೇ ತಾರೀಕಿಗೆ ಎಲ್ಲ ಕುಟುಂಬದವರಿಗೆ ಏನು ನಮಗೆ ಗೊತ್ತಾಗಿದೆ ಅವರಿಗೆ 5 ಲಕ್ಷ ರೂಪಾಯಿ ನಾವು ಪರಿಹಾರ ಕೊಟ್ಟಿದ್ದೇನೆ. ಅದು ಅಲ್ಲದೆ ಮತ್ತೆ ಮನೆ ಯಾರು ಕಳ್ಕೊಂಡಿದ್ದಾರೆ 1,20,000 ರೂಪಾಯಿ ಕೊಟ್ಟಿದ್ದೇನೆ. ಅದಲ್ಲದೆ ಮತ್ತೆ 5,000 ರೂಪಾಯಿ ಒಂದೊಂದು ಮನೆಗೆ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಕೊಡೋದು ಅದು ಕೊಟ್ಟಿದ್ದೇನೆ. ನಮ್ಮ ಇಲಾಖೆಯವರು, ಫಿಶರೀಸ್ ಇಲಾಖೆಯಿಂದ ಕೊಡ್ಲಿಕ್ಕೆ ಸಾಧ್ಯ ಇದೆ. ಸ್ವಲ್ಪ ಕುಟುಂಬ ಅಲ್ಲಿ 17 ಕುಟುಂಬ ಫಿಶರ್ಮೆನ್ ಕುಟುಂಬ ಇದೆ. ಅವರು ದೋಣಿ ಮತ್ತೆ ಈ ಬಲೆ ಅದೆಲ್ಲ ಕಳ್ಕೊಂಡಿದ್ರು. ಅವರಿಗೆ ಪ್ರತಿ ಒಬ್ಬರಿಗೂ ನಾಳೆ ಅಂದರೆ ಅವರು ಮತ್ತೆ ಬಲೆ ತಂದ್ಕೊಂಡು ಮೀನು ಹಿಡಿಬೇಕು ಅನ್ನುವಂಥ ಉದ್ದೇಶದಿಂದ ಇದು 17ನೇ ತಾರೀಕಿಗೆ ಮಾಡಿದ್ದೇನೆ. ಮತ್ತೆ 17ನೇ ತಾರೀಕಿಗೆ 19ನೇ ತಾರೀಕಿಗೆ ನಾನು ಚೆಕ್ ಕೊಟ್ಟಿದ್ದೇನೆ. ಈಗ ನಡೆದಿದೆ ಕಾರ್ಯಾಚರಣೆ ಆಯ್ತಾ. ಹಾಗಾಗಿ ಅವರಿಗೂ 25,000 ರೂಪಾಯಿ ಪ್ರತಿಯೊಬ್ಬರಿಗೂ ಕೊಟ್ಟಿದ್ದೇನೆ. ಹಾಗಾಗಿ ಈಗ ಕಾರ್ಯಾಚರಣೆ ನಡಿಬೇಕು ಅಂತ ಹೇಳಿದ್ರೆ, ನಿಜವಾಗೂ ಹೇಳಬೇಕು ಅಂತ ಹೇಳಿದ್ರೆ, ಮಳೆ ಕಡಿಮೆ ಆಗ್ಬೇಕು. ನಾವು ಮಳೆ ಬಿದ್ದ ನೀರು ಅಲ್ಲಿ ಇದು ಆಗುದಲ್ಲ. ಮೇಲಿಂದ ಗುಡ್ಡದಿಂದ ನೀರು ಬರ್ತದೆ, ಗಂಗಾವಳಿ ನದಿ ಹರಿದು ಹೋಗ್ತಾ ಇದೆ. ಆ ನದಿ ಸ್ವಲ್ಪ ಸ್ಲೋ ಆದ್ರೆ ಅದನ್ನ ಉಕ್ಕಿ ಹರಿತಾ ಇದೆ, ಏನು ಮಾಡ್ಲಿಕ್ಕೆ